ನಾನಿವತ್ತು ನವಣೆ ಕಿಚಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕೋ ಬನ್ನಿ ನೋಡೋಣ. 1 ಲೋಟ ನವಣೆ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ 3 ಇಂದ 4 ಸಲ ತೊಳೆದು ನೀರ್ ಹಾಕಿ ನೆನೆಸ್ಬೇಕು. ನೋಡಿ 7 ರಿಂದ 8 ಅವರ್ ನೆನೆಸಿದ್ದೀನಿ. ಅದಕ್ಕೆ 1 ಲೋಟ ಹೆಸರು ಬೇಳೆ ಹಾಕೊಂಡಿದ್ದೀನಿ. ಅದನ್ನ ತೊಳೆದು ಕುಕ್ಕರ್‌ಗೆ ಹಾಕೊಂಡು ಅದಕ್ಕೆ 5 ಲೋಟ ನೀರ್ ಹಾಕಿದ್ದೀನಿ. 6 ವಿಷಲ್ ಕೂಗಿಸ್ದೆ ಅದನ್ನ. ಅದಕ್ಕೆ ಉಪ್ಪು, ಅರಿಶಿನ, ಒಂಚೂರು ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ ಕಲ್ಲುಪ್ಪು ಹಾಕಿದ್ದೀನಿ. ಹಾಕೊಂಡು ಇದನ್ನ 6 ವಿಷಲ್ ಕೂಗ್ಸಿದ್ದೀನಿ. ಚೆನ್ನಾಗಿ ಬೇಯತ್ತೆ ಅಂತ, ಕಿಚಡಿ ಮಾಡಕ್ಕೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಬಾಣಲಿ ಎಣ್ಣೆ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಂಚೂರು ಹಿಂಗ್ ಹಾಕಿದ್ದೀನಿ. ಹಿಂಗ್ ಹಾಕಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ. ನೋಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಆಮೇಲೆ ಬೀನ್ಸ್ ಹಾಕಿ ಫ್ರೈ ಮಾಡಿದೆ. ಇದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನಾನು ಇವಾಗ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕ್ಯಾರೆಟ್ ಹಾಕಿದ್ದೀನಿ. ಮತ್ತೆ ಪಾಲಕ್ ಸೊಪ್ಪು ಒಂಚೂರು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಏನಿದ್ರು ಹಾಕೋಬೋದು ತರಕಾರಿ. ನಾನು ಇದ್ದಿದ್ದಷ್ಟು ತರಕಾರಿ ಹಾಕಿದ್ದೀನಿ. ಅದಕ್ಕೊಂಚೂರು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ನೋಡಿ ಆಮೇಲೆ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊನ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಖಾರದ ಪುಡಿ, ಒಂಚೂರು ಅರಿಶಿನ ಪುಡಿ, ಒಂಚೂರು ಧನಿಯಾ ಪುಡಿ, ಗರಂ ಮಸಾಲ ಹಾಕಿದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಬೇಯಿಸಿರೋ ನವಣೆ, ಹೆಸರು ಬೇಳೆ ಅದನ್ನ ಹಾಕೊಂಡು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಮೇಲೆ ಉಪ್ಪು ಹಾಕಿದ್ದೀನಿ ಒಂಚೂರು. ಟೇಸ್ಟ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೋಡಿ ಆ ಕುಕ್ಕರಲ್ಲಿ ಬೇಯಿಸಿದ್ವಲ್ಲ, ಅದ್ರ ಸೈಡಲ್ಲೆಲ್ಲ ಅಂಟ್ಕೊಂಡಿತ್ತು. ಅದನ್ನೇ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿ ಬೇಯಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಬಾಯ್.